ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದ್ದದ್ದನ್ನ ಇದ್ದ ಹಾಗೆ ಹೇಳುವುದು ಸತ್ಯವಲ್ಲ ಎಂದು ಸಾರುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗಾದರೆ ಸತ್ಯ ಎಂದ್ರೇನು? ಸತ್ಯವಂತರ ಹಾದಿ ಸ್ವಯಂ ಮೋಕ್ಷದ ಹಾದಿ, ಸವಾಲುಗಳ ಹಾದಿ. ಸತ್ಯ ಸಾಧಕರ ಯಾತ್ರೆ ಮೊದಲಾಗುವುದು ತ್ಯಾಗದಿಂದಲೇ. ಈ ಹೆಬ್ಬಾಗಿಲಿನ ಮೂಲಕವೇ ಅವರು ಸತ್ಯದ ಗುರಿ ತಲುಪುತ್ತಾರೆ. ಋಗ್ವೇದವು ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಎಂದು ಹೇಳುತ್ತೆ. ಅಂದರೆ ಸತ್ಯ ಒಂದೇ, ತಿಳಿದವರು ಅದನ್ನು ಬಗೆ ಬಗೆಯಾಗಿ ಬಳಸ್ತಾರೆ ಎಂದು. ಆದರೆ ಶ್ರೀಕೃಷ್ಣ ಸತ್ಯದ ಕುರಿತಾದ ಕೆಲವೊಂದು ನಿದರ್ಶನವನ್ನ ಮಹಾಕಾವ್ಯದಲ್ಲಿ ಉಲ್ಲೇಖಿಸಿದ್ದಾನೆ. ನಿಜಕ್ಕೂ ಈ ಒಂದು ಪ್ರಸಂಗ ಸಾಮಾನ್ಯರ ಕಣ್ಣು ತೆರೆಸುತ್ತೆ, ಬದುಕು ಬದಲಿಸುವ ಮಾರ್ಗಸೂತ್ರವಿದ್ದಂತೆ. ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಸತ್ಯ ಎಂದರೇನು, ಪರಮಾತ್ಮನ ದೃಷ್ಟಿಯಲ್ಲಿ ಸತ್ಯದ ಬಗೆ ಹೇಗೆ ಎನ್ನುವುದನ್ನು ತಿಳಿಯೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅದು ಮಹಾಭಾರತ ಯುದ್ಧದ 17ನೇ ದಿನ. ಕರ್ಣನ ಕೈಯಲ್ಲಿ ತುಂಬಾ ಪೆಟ್ಟು ತಿಂದ ಧರ್ಮರಾಜ ನೋವು ತಡೆಯಲಾರದೆ ಶಿಬಿರಕ್ಕೆ ಹಿಂದಿರುಗಿದ. ಎಷ್ಟು ಹೊತ್ತಾದರೂ ಅಣ್ಣ ಹಿಂದಿರುಗಲಿಲ್ಲ ಎಂಬ ಚಿಂತೆ ಅರ್ಜುನನಿಗೆ ಕಾಡತೊಡಗಿತು. ಅಲ್ಲೇ ಇದ್ದ ಭೀಮನನ್ನ ಕೇಳಿಕೊಂಡ. ಅಣ್ಣ ಭೀಮ, ನಮ್ಮ ದೊಡ್ಡಣ್ಣ ಹೇಗಿದ್ದಾನೆ, ಸ್ವಲ್ಪ ನೋಡಿಕೊಂಡು ಬಾ ಎಂದ. ಧರ್ಮರಾಜನಿಗೆ ಏನೂ ಆಗಿರುವುದಿಲ್ಲ, ಅಷ್ಟು ಚಿಂತೆ ಇದ್ದರೆ ನೀನೇ ಹೋಗಿ ಬಾ, ನಾನೇನಾದರೂ ಶಿಬಿರಕ್ಕೆ ಹೊರಟ್ರೆ ಯುದ್ಧಕ್ಕೆ ಅಂಜಿ ಹಿಂದಿರುಗಿದ ಎಂಬ ಆಪಾದನೆ ಬರಬಹುದು. ನನ್ನ ಶುದ್ಧ ಭಾಗವತ ಧರ್ಮದ ವ್ರತಕ್ಕೆ ಲೋಪ ಬಂದಿತ್ತು ಎಂದ ವರ್ಕೋದರ. ಅರ್ಜುನ ಕೃಷ್ಣನೊಂದಿಗೆ ಶಿಬಿರಕ್ಕೆ ಬಂದ. ಅನಿರೀಕ್ಷಿತವಾಗಿ ಅರ್ಜುನ ಬಂದದ್ದನ್ನ ನೋಡಿ ಧರ್ಮರಾಜ, ಓಹೋ, ಕರ್ಣನ ವಧೆಯಾಗಿರಬೇಕು, ಸಿಹಿ ಸುದ್ದಿ ತಿಳಿಸಲು ಖುದ್ದಾಗಿ ಕೃಷ್ಣಾರ್ಜುನರು ಬಂದಿರುವರು ಎಂದು ಸಂತೋಷಪಟ್ಟು ಅರ್ಜುನನನ್ನ ಅಭಿನಂದಿಸಿ ಹೊಗಳಿದ. ತಕ್ಷಣ ಅಣ್ಣನನ್ನ ತಡೆದು, ಕರ್ಣನನ್ನ ಇನ್ನು ಮುಂದೆ ಕೊಲ್ಲಲಿದ್ದೇನೆ, ಈಗ ಕೇವಲ ನಿನ್ನ ಕ್ಷೇಮದ ಚಿಂತೆಯಿಂದ ಇಲ್ಲಿಗೆ ಬಂದೆ ಎಂದ ಅರ್ಜುನ. ಧರ್ಮರಾಜನಿಗೆ ಬೇಸರ, ಸಿಟ್ಟು ಒಟ್ಟಿಗೆ ಏರ್ತು. ಅರ್ಜುನನಿಗೆ ಬಾಯಿಗೆ ಬಂದ ಹಾಗೆ ತೆಗಳಿದ. ಕೊನೆಗೆ ತಡೆಯಲಾರದೆ, ನಿನ್ನ ಗಾಂಧೀವವನ್ನ ಬೇರೆ ಯಾರಿಗಾದ್ರೂ ಕೊಟ್ಟು ಬಿಡು ಎಂದ. ಅಷ್ಟೇ ಹೇಳಿದ್ದೆ ತಡ, ಅರ್ಜುನ ಕೃಷ್ಣ ನುಡುತ್ತಿದ್ದಂತೆಯೇ ವರಸೆಯಿಂದ ಕತ್ತಿಯನ್ನ ತೆಗೆದೇ ಬಿಟ್ಟ. ಕೋಪದಿಂದ ಬುಸುಗುಟ್ಟುತ್ತಾ ಅಣ್ಣನ ಕಡೆಗೆ ಹೆಜ್ಜೆ ಹಾಕತೊಡಗಿದ. ತನ್ನ ಶಿಷ್ಯನ ಈ ರೀತಿಯ ಪ್ರತಿಕ್ರಿಯೆ ನೋಡಿ ಶ್ರೀಕೃಷ್ಣನಿಗೆ ಪರಮಾಶ್ಚರ್ಯ. ಅವನನ್ನ ತಡೆ ಹಿಡಿದು, ಏನು ಅರ್ಜುನ ನಿನ್ನ ಆಲೋಚನೆ? ಕೈಯಲ್ಲಿ ಕತ್ತಿ ಹಿಡಿದು ಅಣ್ಣನನ್ನ ಮುಗಿಸುವ ತಯಾರಿ ಇದ್ದ ಹಾಗಿದೆ ಎಂದ. ಅರ್ಜುನ ಗುಟ್ಟನ್ನ ರಟ್ಟು ಮಾಡಿದ. ಶಸ್ತ್ರಾಭ್ಯಾಸದ ಸಮಯದಲ್ಲೇ ಗುರು ದ್ರೋಣರು ನಮ್ಮೆಲ್ಲರ ಹತ್ತಿರ ಒಂದೊಂದು ರಹಸ್ಯ ವ್ರತ ಕೈಗೊಳ್ಳುವಂತೆ ಪ್ರತಿಜ್ಞೆ ಮಾಡಿಸಿದ್ರು. ಆ ವ್ರತವನ್ನ ನಾವ್ಯಾರೂ ಯಾವ ಕಾರಣಕ್ಕೂ ಮುರಿಯುವ ಹಾಗಿಲ್ಲ. ಅಣ್ಣ ಭೀಮನನ್ನ ಯಾರಾದರೂ ತೂಬರ, ಅಂದರೆ ಗಡ್ಡ ಮೀಸೆ ಇಲ್ಲದವ ಎಂದು ಕರೆದ್ರೆ ಅಂಥವರನ್ನ ಕೊಲ್ಲದೆ ಬಿಡುವುದಿಲ್ಲ ಎಂಬ ಪಣ ತೊಟ್ಟ. ಅದೇ ರೀತಿ ನಾನು ಯಾರಾದರೂ ನನ್ನನ್ನ ಗಾಂಧೀವ ಧನಸ್ಸನ್ನ ಕೈಬಿಡು ಎಂದು ಅಪಹಾಸ್ಯ ಮಾಡಿದ್ರೆ ಆ ಮನುಷ್ಯನನ್ನ ಕೊಲ್ಲುತ್ತೇನೆ ಎಂಬ ವ್ರತದ ಪಣ ತೊಟ್ಟಿದ್ದೇನೆ. ವ್ರತ ಬಿಡುವ ಹಾಗಿಲ್ಲ, ನನ್ನ ಮಾತು ಅಸತ್ಯವಾಗಿ ಬಿಡುತ್ತದೆ, ಅದಕ್ಕಾಗಿ ಈ ನನ್ನ ಉದ್ಯೋಗ ಎಂದು ಉತ್ತರಿಸಿದ. ನಿತ್ಯ ಸತ್ಯವ್ರತನಾದ ಶ್ರೀಕೃಷ್ಣನಿಗೆ ಆಶ್ಚರ್ಯವಾಯಿತು. ಜೊತೆಗೆ ಅರ್ಜುನನ ಧರ್ಮ ಪ್ರಜ್ಞೆಯ ಬಗ್ಗೆ ಬೇಸರ. ಎಂತಹ ದುರಂತದ ಕಾರ್ಯಕ್ಕೆ ಕೈ ಹಾಕಿರುವೆ ಅರ್ಜುನ. ಧರ್ಮರಾಜ ತನ್ನ ಜೀವನವನ್ನೆಲ್ಲ ಧರ್ಮಕ್ಕೆ ಮೀಸಲಾಗಿಟ್ಟಿರುವ ಪರಮಾತ್ಮ. ರಾಜಸೂಯ ಯಾಗ ಮಾಡಿರುವ ಚಕ್ರವರ್ತಿ ಆತ. ಶ್ರೀರಾಮಚಂದ್ರನ ನಂತರ ಯಾರೂ ಮಾಡಿಲ್ಲದಷ್ಟು ದಾನ ಮಾಡಿರುವ ಮಹಾನ್ ಹಸ್ತ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಅಣ್ಣ, ಅಂದರೆ ನಿನ್ನ ತಂದೆಯ ಸಮಾನ. ಅವನ ವಧೆ ಮಾಡುತ್ತೇನೆ ಎಂದು ಹೊರಟಿರುವೆಯಲ್ಲ, ನಿನ್ನ ಸತ್ಯ ಪ್ರಜ್ಞೆಯ ಬಗ್ಗೆ ಏನು ಹೇಳಲಿ ನಾನು ಎಂದ ಪರಮಾತ್ಮ. ಸಂದಿಗ್ಧದಲ್ಲಿದ್ದೇನೆ ಮಿತ್ರ, ಸತ್ಯ ಪಾಲನೆ ನನ್ನ ಮುಖ್ಯ ತಪಸ್ಸು, ಅದನ್ನ ಬಿಡುವ ಹಾಗಿಲ್ಲ, ನಾನೇನು ಮಾಡಲಿ, ನೀನೇ ಮಾರ್ಗ ತೋರಿಸು ಎಂದು ಬೇಡಿಕೊಂಡ ಅರ್ಜುನ. ನಿನಗೆ ಸತ್ಯ ಎಂದರೇನು ಎಂಬುದರ ಅರಿವೇ ಇಲ್ಲ, ಧರ್ಮ ಎಂದರೇನು ಎಂಬುದರ ಸೂಕ್ಷ್ಮವೇ ತಿಳಿದಿಲ್ಲ ಎಂದು ಶ್ರೀಕೃಷ್ಣ ಹೇಳಿದ. ಸತ್ಯಸ್ಯ ವಚನಂ ಶ್ರೇಯಃ ಸತ್ಯ ಜ್ಞಾನಂ ತು ದುಷ್ಕರಂ ಎಂದು ಶ್ರೀಕೃಷ್ಣ ಹೇಳಿದ. ಅಂದರೆ ಸತ್ಯವನ್ನ ನುಡಿಯುವುದು ಶ್ರೇಯಸ್ಕರ, ಆದರೆ ಸತ್ಯವೆಂದರೇನು ಎಂದು ತಿಳಿಯುವುದು ತುಂಬಾ ಕಷ್ಟ. ಧರ್ಮಸ್ಯ ಚರಣಂ ಶ್ರೇಯೋ ಧರ್ಮ ಜ್ಞಾನಂ ತು ದುಷ್ಕರಂ. ಅಂದರೆ ಧರ್ಮದ ಆಚರಣೆ ಶ್ರೇಯಸ್ಕರ, ಆದರೆ ಧರ್ಮದ ಪರಿಜ್ಞಾನ ದುಷ್ಕರ. ಅರ್ಜುನನಿಗೆ ತಾನೆಂತಹ ಮಹಾಪಾಪ ಎಸಗಲಿದ್ದೆ ಎಂಬುದರ ಅರಿವಾಗತೊಡಗಿತು. ಹಾಗಾದ್ರೆ ಸತ್ಯ ಎಂದರೇನು, ಧರ್ಮವನ್ನ ತಿಳಿಯುವುದು ಹೇಗೆ ಕೇಳಿಯೇ ಬಿಟ್ಟ ಅರ್ಜುನ. ಅದಕ್ಕೆ ಸತ್ಯಸಂಧನಾದ ಶ್ರೀಕೃಷ್ಣ ಪರಮಾತ್ಮ ಉತ್ತರ ಕೊಟ್ಟ. ಯತ್ ಸತಾಂ ಹಿತಮತ್ಯಂ ತಂ ತತ್ ಸತ್ಯಮಿತಿ ನಿಶ್ಚಯಃ ಯಃ ಸತಾಂ ಧಾರಕೋ ನಿತ್ಯಂ ಸಾ ಧರ್ಮ ಇತಿ ನಿಶ್ಚಯ ಎಂದ ಶ್ರೀಕೃಷ್ಣ ಪರಮಾತ್ಮ. ಅಂದ್ರೆ ಯಾವುದನ್ನ ಹೇಳುವುದರಿಂದ ಸಜ್ಜನರಿಗೆ ಹಿತವೋ ಅದೇ ಸತ್ಯ, ಯಾವುದು ಸಜ್ಜನರ ಪೋಷಣೆಗೆ ಕಾರಣವಾಗುವುದೋ ಅದೇ ಧರ್ಮ ಎಂದ.
ಅರ್ಜುನ ಹಾಗೂ ನಮಗೂ ಅರ್ಥವಾಗಲಿ ಎಂದು ಪರಮಾತ್ಮ ಅದೇ ಸಂದರ್ಭದಲ್ಲಿ ಕೌಶಿಕ ಬ್ರಾಹ್ಮಣನ ಕಥೆಯನ್ನ ಹೇಳಿದ. ಕೌಶಿಕನೆಂಬ ಬ್ರಾಹ್ಮಣನೊಬ್ಬ ಸತ್ಯವ್ರತವನ್ನ ತೊಟ್ಟಿದ್ದ. ಯಾವುದೇ ಸಂದರ್ಭದಲ್ಲೂ ಸತ್ಯವನ್ನಲ್ಲದೆ ಬೇರೆ ಮಾತನಾಡುವುದಿಲ್ಲ ಎಂದು ನಿರ್ಧರಿಸಿದ್ದ. ಹೀಗೆ ಒಮ್ಮೆ ಹಳ್ಳಿಯೊಂದಕ್ಕೆ ಕಳ್ಳರ ಗುಂಪೊಂದು ದಾಳಿ ಮಾಡಿತು. ಹೆದರಿದ ಗ್ರಾಮಸ್ಥರು ಓಡಿ ಬಂದು ಕೌಶಿಕನ ಆಶ್ರಮಕ್ಕೆ ಹೊಕ್ಕರು. ಅವನ ರಕ್ಷಣೆ ಬೇಡಿ ಆಶ್ರಮದಲ್ಲೇ ಅಡಗಿ ಕುಳಿತರು. ಸ್ವಲ್ಪ ಸಮಯದ ನಂತರ ಕಳ್ಳರು ಆಶ್ರಮಕ್ಕೆ ಬಂದು ಹಳ್ಳಿಯ ಜನ ಎಲ್ಲಿ ಎಂದು ಕೌಶಿಕನನ್ನ ಕೇಳ್ತಾರೆ. ಮೌನ ವ್ರತದಲ್ಲಿದ್ದ ಬ್ರಾಹ್ಮಣ ಸತ್ಯವ್ರತ ಬಿಡಬಾರದು ಎಂದು ತಿಳಿದು ಕೈ ಸನ್ನೆ ಮಾಡಿ ಅವರು ಅವಿತುಕೊಂಡಿದ್ದ ಸ್ಥಳ ತೋರಿಸಿದ. ಕಳ್ಳರು ಗ್ರಾಮಸ್ಥರೆಲ್ಲರನ್ನೂ ದರೋಡೆ ಮಾಡಿ ನಡೆದರು. ಮುಂದೆ ಹಲವಾರು ವರ್ಷಗಳ ನಂತರ ಕೌಶಿಕ ಮರಣವನ್ನಪ್ಪಿ ಭಯಂಕರ ನರಕ ಸೇರಿದ. ಯಾವಾಗಲೂ ಸತ್ಯವನ್ನೇ ಹೇಳಿದ ನನಗೆ ಈ ನರಕ ಹೇಗೆ ಎಂದು ಕೇಳಿದಾಗ, ನೀನು ಇದ್ದುದನ್ನ ಇದ್ದ ಹಾಗೆ ಹೇಳಿದ್ದರಿಂದ ಇಡೀ ಹಳ್ಳಿಯ ಜನರಿಗೆ ತೊಂದರೆಯಾಯಿತು. ಅನೇಕ ಸಜ್ಜನರು ತಮ್ಮ ಸಂಪತ್ತನ್ನು ಕಳೆದುಕೊಂಡರು. ಆದ್ದರಿಂದ ನೀನು ಅಂದು ಹೇಳಿದ್ದು ಸತ್ಯವಲ್ಲ, ಅಂದು ಮಾಡಿದ್ದು ಕೂಡ ಧರ್ಮವಲ್ಲ. ಅದಕ್ಕೆ ಈ ನರಕ ಎಂಬ ಉತ್ತರ ದೊರಕಿತು. ಶ್ರೀಕೃಷ್ಣನ ಈ ಮಾತುಗಳನ್ನ, ಕೌಶಿಕನ ಕಥೆಯನ್ನ ಕೇಳಿ ಅರ್ಜುನನಿಗೆ ಜ್ಞಾನೋದಯವಾಯಿತು. ದೊಡ್ಡ ಅಪಚಾರ ಮಾಡ ಹೊರಟಿದ್ದೆ ಎಂಬ ಅರಿವಾಯಿತು. ಅಸತ್ಯ ನುಡಿದಂತಾಗಬಾರದು, ಅಧರ್ಮವೆಸಗಿದಂತಾಗಬಾರದು. ಅದೇ ವೇಳೆ ವ್ರತ ಲೋಪವೂ ಆಗಕೂಡದು. ಕಾಪಾಡು ಕೃಷ್ಣ ಎಂದು ಬೇಡಿಕೊಂಡ ಧನಂಜಯ. ಸರ್ವ ಸಮರ್ಥನಾದ ಕೃಷ್ಣ ಸಮಾಧಾನದಿಂದ ತಿಳಿಸಿದ, ಈ ಲೋಕದಲ್ಲಿ ಹಿರಿಯರಿಗೆ ಬೈಯುವುದೇ ಅತ್ಯಂತ ಕ್ರೂರ ಶಿಕ್ಷೆ. ತೆಗಳಿದರೆ ಅವರನ್ನ ಕೊಂದಂತೆ. ಆದ್ದರಿಂದ ಧರ್ಮರಾಜನನ್ನ ಬಾಯ್ತುಂಬ ತೆಗಳು. ಅವನ ಮಾತಿನಂತೆ ಅರ್ಜುನ ದೊಡ್ಡಣ್ಣನನ್ನ ಮನ ಬಿಚ್ಚಿ ತೆಗಳಿ ಅವನ ಕೊಲೆ ಮಾಡಿದ. ತಕ್ಷಣ ಕತ್ತಿಯನ್ನ ಮತ್ತೆ ಹೊರ ತೆಗೆದ. ಮತ್ತೇನು ನಿನ್ನ ತಯಾರಿ ಅರ್ಜುನ ಎಂದು ಕೃಷ್ಣ ಕೇಳಿದ. ಅಣ್ಣನನ್ನ ಕೊಂದ ಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ? ಆದ್ದರಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ, ಅದಕ್ಕಾಗಿಯೇ ಈ ಕತ್ತಿ ಎಂದು ತಟ್ಟನೆ ಉತ್ತರ ಕೊಟ್ಟ ಅರ್ಜುನ. ಪುನಃ ತಪ್ಪು ತಿಳುವಳಿಕೆ, ಪುನಃ ಆಪತ್ತು. ಆದರೆ ಪಾರ್ಥಸಾರಥಿ ಇರುವವರೆಗೂ ಪಾರ್ಥನಿಗೆಲ್ಲಿಯ ತೊಂದರೆ? ತಕ್ಷಣ ಸಮಾಧಾನ ತಿಳಿಸಿದ ಕೃಷ್ಣ. ಆತ್ಮಹತ್ಯೆ ಮಹಾಪಾಪ. ದೈವದತ್ತವಾದ ಈ ಸಾಧನಾ ಶರೀರ ಧರ್ಮ ಸಾಧನೆಗೆ ಉಪಯೋಗವಾಗಬೇಕು. ದೇವರು ಕೊಟ್ಟ ಈ ದೇಹದ ಮೇಲೆ ಹೇಗೆ ಮೋಹ ಪಡುವ ಅಧಿಕಾರ ಮನುಷ್ಯನಿಗಿಲ್ಲವೋ ಅದೇ ರೀತಿ ದೇಹ ತ್ಯಾಗ ಮಾಡುವ ಅಧಿಕಾರವೂ ಇಲ್ಲ. ಆದ್ದರಿಂದ ಆತ್ಮಹತ್ಯೆಯ ಯೋಚನೆ ಕೈಬಿಡು, ಸ್ವಪ್ರಶಂಸೆ ಮಾಡಿಕೋ. ಮನುಷ್ಯನಿಗೆ ಆತ್ಮ ಪ್ರಶಂಸೆಯೇ ಆತ್ಮಹತ್ಯೆಗೆ ಸಮಾನ ಎಂದ ಸರ್ವಸ್ತುತ್ಯನಾದ ಅಚ್ಯುತ. ಅರ್ಜುನ ಮತ್ತೊಮ್ಮೆ ಕೃಷ್ಣನಿಗೆ ವಂದಿಸಿ ತನ್ನ ಸಾಧನೆಗಳ ಪಟ್ಟಿ ಮಾಡ ಹೊರಟ. ತನ್ನ ಅಸ್ತ್ರ ಸಂಪಾದನೆಯ ಸಾಧನೆ, ನಿವಾತ ಕವಚರ ವಧೆ, ಕೌರವರೆಲ್ಲರನ್ನೂ ಒಬ್ಬನೇ ಸೋಲಿಸಿದ ದಕ್ಷಿಣ ಗೋಗ್ರಹಣ ಪ್ರಸಂಗ ಎಲ್ಲವನ್ನೂ ನೆನೆಸಿಕೊಂಡ. ಆತ್ಮಹತ್ಯೆ ಮಾಡಿಕೊಂಡು ಪ್ರಾಯಶ್ಚಿತವಾಯಿತು ಎಂದು ಸಮಾಧಾನಗೊಂಡ. ಈ ಇಡೀ ಪ್ರಸಂಗ ಕೃಷ್ಣ ಏರ್ಪಡಿಸಿದ ಒಂದು ನಾಟಕ. ಅರ್ಜುನನಿಗೆ ಹಾಗೂ ನಮಗೆ ಇಬ್ಬರಿಗೂ ಪಾಠ ಹೇಳಲಿಕ್ಕೊಂದು ನೆಪವಷ್ಟೇ. ಅದಕ್ಕಾಗಿಯೇ ಈ ಸಂದರ್ಭ ಸೃಷ್ಟಿಯಾಗಿತ್ತು. ಗೀತೋಪದೇಶದ ನಂತರ ಯುದ್ಧ ಅವಶ್ಯ ಹಾಗೂ ಕರ್ತವ್ಯ ಎಂಬುದು ಅರ್ಜುನನಿಗೆ ಮನವರಿಕೆಯಾಗಿತ್ತು. ಆದರೆ ಭೀಷ್ಮಪಾತ, ದ್ರೋಣ ನಿರ್ಯಾಣದ ನಂತರ ಅರ್ಜುನನಲ್ಲಿ ಸಂಶಯದ ಬೀಜ ಮೊಳಕೆಯಾಗಿತ್ತು. ಈ ರೀತಿಯಾಗಿ ಎಲ್ಲ ಕೌರವ ವೀರರನ್ನ ಹತ್ಯೆ ಮಾಡುತ್ತಿರುವ ನಮ್ಮ ಕ್ರಮ ಧರ್ಮವೋ ಅಧರ್ಮವೋ ಎಂದು ಈ ಸಂಶಯದ ಬೀಜವನ್ನ ಮೊಳಕೆಯಲ್ಲೇ ಕೀಳದೆ ಬಿಟ್ಟರೆ ಅರ್ಜುನ ಅಂದು ಸಂಜೆ ಕರ್ಣನನ್ನ ಕೊಲ್ಲುವ ಸಾಹಸಕ್ಕೆ ಕೈ ಹಾಕುತ್ತಿರಲಿಲ್ಲ. ಕರ್ಣ ವಧೆಯಾಗದೆ ಯುದ್ಧ ಮುಗಿಯುತ್ತಿರಲಿಲ್ಲ. ಆದ್ದರಿಂದ ಅರ್ಜುನನಿಗೆ ಸತ್ಯ ಧರ್ಮಗಳ ಸೂಕ್ಷ್ಮ ವಿಚಾರದ ಬೋಧನೆಯಾಗಬೇಕಿತ್ತು. ಅದಕ್ಕೆಂದೇ ಈ ಸಂದರ್ಭ ಸೃಷ್ಟಿಯಾಗಿತ್ತು. ಅರ್ಜುನನಂತೆಯೇ ನಮಗೂ ನಿಮಗೂ ಕೂಡ ವ್ಯಾಸರು ಹಾಗೂ ಕೃಷ್ಣನು ಸಂದೇಶವನ್ನು ನೀಡ್ತಾನೆ. ನಮ್ಮ ಮಾತು ಪ್ರಿಯವಾಗಿರಬೇಕು ಅಥವಾ ಅಪ್ರಿಯವೋ, ಆದರೆ ನಿಜವಾಗಿರ್ಬೇಕಾ? ನಮ್ಮ ಕಾರ್ಯ ಧರ್ಮ ಗ್ರಂಥಗಳಲ್ಲಿ ಅಚ್ಚಾಗಿರುವ ಹಾಗಿರಬೇಕೋ ಅಥವಾ ನಮಗೆ ಇಷ್ಟವಾದಂತಿರಬೇಕೋ? ಎರಡೂ ಅಲ್ಲ ಅನ್ನುತ್ತಾನೆ ಕೃಷ್ಣ. ನಮ್ಮ ಮಾತಿನಿಂದ ಸಜ್ಜನರಿಗೆ ಹಿತವೆನಿಸಬೇಕಂತೆ. ಒಳ್ಳೆಯವರ ಮನ ನೋಯಬಾರದು. ಅಂತಹ ಮಾತೆ ಸತ್ಯವಾದದ್ದಂತೆ. ನಮ್ಮ ನಡವಳಿಕೆಯಿಂದ ಸಜ್ಜನರಿಗೆ ಉಪಕಾರವಾಗಬೇಕು. ನಮ್ಮ ಕೆಲಸದಿಂದ ಅಮಾಯಕರಿಗೆ ತೊಂದರೆ ಆಗಬಾರದು. ಅಂತಹ ನಡವಳಿಕೆಯೇ ಧರ್ಮ. ಹಾಗಾದರೆ ಯಾವುದು ಸಜ್ಜನರಿಗೆ ಹಿತ, ಯಾವುದು ಪ್ರಿಯ, ಯಾವುದರಿಂದ ಉಪಕಾರ, ಇವನ್ನ ಅರಿಯುವುದು ಹೇಗೆ? ಇವುಗಳ ತಿಳುವಳಿಕೆ ಬೆಳೆಸಿಕೊಳ್ಳುವುದೇ ಸತ್ಯ ಶೋಧನೆ. ಈ ಮಾರ್ಗ ಕಂಡುಕೊಳ್ಳುವುದೇ ಧರ್ಮ ಜಿಜ್ಞಾಸೆ. ಇವನ್ನ ಸಾಕ್ಷಾತ್ಕರಿಸಿಕೊಳ್ಳುವುದೇ ಜೀವನದ ದೊಡ್ಡ ತಪಸ್ಸು ಎನ್ನುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಎಂದೆಂದಿಗೂ ಸತ್ಯದ ಪರಿಪಾಲನೆ ಮಾಡೋಣ. ಸರ್ವವನ್ನು ಶ್ರೀಹರಿಯ ಪಾದಕ್ಕೆ ಅರ್ಪಿಸಿ ಧನ್ಯರಾಗೋಣ. ಬದುಕು ಬಂದಂತೆ ಬದುಕುವುದಲ್ಲ, ಬದುಕು ಬದಲಾದಂತೆ ಬದುಕಬೇಕು. ಅದುವೇ ಮನುಷ್ಯತ್ವ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.